ರಾಜಕೀಯ ಕಾರ್ಯಾಂಗ ಮತ್ತು ಶಾಶ್ವತ ಕಾರ್ಯಾಂಗ ಒಂದಕ್ಕೊಂದು ಸಹಕರಿಸಿಕೊಂಡು ಆಡಳಿತ ನಡೆಸಿದರೆ ಸಾರ್ವಜನಿಕರಿಗೆ ಅನುಕೂಲಕರವಾದ ವಾತಾವರಣ ನಿರ್ಮಾಣವಾಗುತ್ತದೆ. ಇಲ್ಲವಾದರೆ ವ್ಯವಸ್ಥೆ ಅಸ್ತವ್ಯಸ್ತವಾಗಿ ಪ್ರಜೆಗಳು ಯಮಯಾತನೆಯನ್ನು ಅನುಭವಿಸಬೇಕಾಗುತ್ತದೆ. ಅಧಪತನದ ಹಾದಿ ಹಿಡಿದ ಹಲವು ಸಾಮ್ರಾಜ್ಯಗಳು ಇತಿಹಾಸದಲ್ಲಿ ಇದಕ್ಕೆ ಉದಾಹರಣೆಗಳಾಗಿ ನಿಂತಿವೆ. ಆಧುನಿಕ ಜಗತ್ತಿನಲ್ಲೂ ರಾಜಕೀಯ ಕಾರ್ಯಾಂಗದ ಮಾತು ಕೇಳದ ಅಧಿಕಾರಿಗಳಿಂದ ಹಲವು ದೇಶಗಳು ದಿವಾಳಿಯಾಗಿವೆ. ಹಲವು ರಾಜ್ಯಗಳು ಪ್ರಜೆಗಳಿಗೆ ನರಕ ದರ್ಶನ ಮಾಡಿಸುತ್ತಿವೆ. ಅಂತಹುದೇ ಲಕ್ಷಣಗಳು ಮಸ್ಕಿ ವಿಧಾನಸಭಾ ಕ್ಷೇತ್ರದ ಕೆಲವು ಇಲಾಖೆಗಳಲ್ಲಿ ಕಾಣುತ್ತಿವೆ. ಹೌದು, ಮಂಗಳವಾರ ಮಧ್ಯಾಹ್ನ ಮಸ್ಕಿಯ ತಾಲೂಕಾ ಪಂಚಾಯಿತಿಯ ಸಭಾಭವನದಲ್ಲಿ ನಡೆದ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಆಗಮಿಸಿದ 3 ತಾಲೂಕುಗಳ ವಿವಿಧ ಇಲಾಖೆಗಳ ತಾಲೂಕಾ ಮಟ್ಟದ ಕೆಲ ಅಧಿಕಾರಿಗಳು ಅರೆಬರೆ ಮಾಹಿತಿ ಹೊತ್ತು ಬೇಕಾಬಿಟ್ಟಿಯಾಗಿ ಸಭೆಗೆ ಆಗಮಿಸಿ ಶಾಸಕರು ಮತ್ತು ತಹಸೀಲ್ದಾರ್ ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಕೇಳುವ ಪ್ರಶ್ನೆಗಳಿಗೆ ಬೇಜವಾಬ್ದಾರಿ ಉತ್ತರಗಳನ್ನು ಕೊಡುವ ಮೂಲಕ ಮೇಲಾಧಿಕಾರಿಗಳ ಮತ್ತು ಶಾಸಕರ ಹಿಡಿತ ತಪ್ಪಿದೆಯೇ ಎಂಬ ಪ್ರಶ್ನೆಗೆ ದಾರಿ ಮಾಡಿಕೊಟ್ಟವು. ಕೇಳಿದ ಮಾಹಿತಿಗೆ ತಪ್ಪು ಮಾಹಿತಿ, ಗದರಿದರೆ ತೇಪೆ ಹಾಕುವ ಕೆಲಸ, ಮುಂದಿನ ಸಾರಿ ಹೀಗಾಗಬಾರದೆಂಬ ಶಾಸಕರ ಹಳೆಯ ಡೈಲಾಗು. ಆ ಅಧಿಕಾರಿಯ ಬದಲಾಗಿ ಈ ಅಧಿಕಾರಿ ಅವರ ತಾಲೂಕಿನ ಪ್ರಗತಿಯ ಬಗ್ಗೆ ವಿವರಿಸುವ ಅಮ್ಮನ ಪಾಲು, ತಮ್ಮನ ಪಾಲು, ಎಲ್ಲರ ಪಾಲು ಎಂದು ನಾಗರ ಪಂಚಮಿಯ ಹಾಲಾಕಿ ಎಳ್ಳುಂಡಿ ತಿಂದು ಮನೆಗೆ ಹೋಗುವಂತೆ ಸಭೆ ಮುಗಿಸುವ ಪದ್ಧತಿ ನೋಡಿದರೆ ತಾಲೂಕಿನ ಪ್ರಗತಿ ಗಂಗಾವತಿ ಆಗುತ್ತದೋ ಎಂಬ ಅನುಮಾನ ಗೋಲಿಯಾಡುವ ಹುಡುಗರಿಗೂ ಬರದೇ ಇರದು. ಎಲ್ಲ ಅಧಿಕಾರಿಗಳು ಕಡ್ಡಾಯವಾಗಿ ಹಾಜರಿರಬೇಕು, ಸರಿಯಾದ ಮಾಹಿತಿ ಕಳಿಸಬೇಕು, ಸಭೆಯ ಮಧ್ಯೆ ಫೋನಿನಲ್ಲಿ ಮಾತನಾಡಬಾರದು ಎನ್ನುವ ಹಳೆಯ ಶಬ್ದಗಳ ಉಚ್ಚಾರ ಮೈಕಿಗೂ ಬೇಸರ ತರಿಸಿದವು. ಮೇಲಾಧಿಕಾರಿಗಳಿಗೆ, ಶಾಸಕರಿಗೆ ಇಷ್ಟು ಬೇಜವಾಬ್ದಾರಿಯ ಉತ್ತರಗಳನ್ನು ನೀಡುತ್ತಾರೆಂದರೆ ಇನ್ನು ಕಚೇರಿಗೆ ಹೋಗುವ ಬಡ ರೈತರಿಗೆ, ಅನಕ್ಷರಸ್ಥರಿಗೆ ಯಾವ ರೀತಿ ಸ್ಪಂದಿಸುತ್ತಾರೆ ಯೋಚಿಸಿ. ಕೆಲವು ಇಲಾಖೆಗಳ ಅಧಿಕಾರಿಗಳು ಕೇಳಿದ ಪ್ರಶ್ನೆಗೆ ಉತ್ತರಿಸಿ ತಾಲೂಕಾ ಪಂಚಾಯಿತಿಯ ನಾಮನಿರ್ದೇಶಿತ ಸದಸ್ಯರು ಕೇಳಿದ, ಸೂಚಿಸಿದ ಪ್ರಶ್ನೆಗಳಿಗೆ, ಸಮಸ್ಯೆಗಳಿಗೆ ಮಾಹಿತಿ ನೀಡಿದರು. ಭತ್ತಕ್ಕೆ ಬಂದಿರುವ ಪೈಪ್ ರೋಗ, ಹೊಸದಾಗಿ ಕಾಲಿಡುತ್ತಿರುವ HMPV ರೋಗಾಣು, ರಸ್ತೆಗಳ ದುರಾವಸ್ಥೆ ಸೇರಿದಂತೆ ಹಲವು ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಯಿತು. ಅರಣ್ಯ ಇಲಾಖೆ, ಕೃಷಿ ಇಲಾಖೆ, ಪಂಚಾಯತ್ ರಾಜ್ ಇಲಾಖೆ, ಗೃಹ ಇಲಾಖೆ, ಶಿಕ್ಷಣ ಇಲಾಖೆ, ವಿದ್ಯುತ್ ಶಕ್ತಿ ಇಲಾಖೆ ಸೇರಿದಂತೆ ಹಲವು ಇಲಾಖೆಗಳ ಪ್ರಗತಿ ದುರ್ಗತಿಗಳ ಬಗ್ಗೆ ಚರ್ಚೆ, ವಿಮರ್ಶೆ, ಸಲಹೆಗಳು ನಡೆದವು. ಇವೆಲ್ಲ ಅವಾಂತರಗಳಿಗೆ ಕ್ಷೇತ್ರದಲ್ಲಿ ವಿಕಾಸಸೌಧ ಇಲ್ಲದಿರುವುದು, ಇಲಾಖೆಗಳ ಆಡಳಿತ ಕಚೇರಿಗಳು ಇಲ್ಲದಿರುವುದು, ಅವರು ಮಾಡಿದ ಕರ್ತವ್ಯ ಲೋಪಗಳಿಗೆ ಕ್ರಮ ಜರುಗಿಸದೇ ಇರುವುದು, ಅಧಿಕಾರಿಗಳು, ಮೇಲಾಧಿಕಾರಿಗಳು ಶಾಸಕರ ಮಾತುಗಳನ್ನು ಹಗುರವಾಗಿ ಪರಿಗಣಿಸಿರುವುದೇ ಕಾರಣವೆಂಬುದು ಸತ್ಯ. ಮುಂದಿನ ಸಭೆಗಳಲ್ಲಾದರೂ ಈ ಎಲ್ಲ ಇಲ್ಲಗಳನ್ನು ಇರುವಂತೆ ಮಾಡಿದರೆ ಸಭೆಗೊಂದು ಅರ್ಥ ಬರುತ್ತದೆ. ಈಗ ನೀವು ಅಮೌಂಟ್ ಕೊಟ್ಟಿರಿ, ಅಮೌಂಟ್ ಡಿವೈಡ್ ಮಾಡಿದ್ರೆ ಮೇಡಮ್ ಒಬ್ಬ ರೈತಿಗೆ ಎಷ್ಟು ಬೆಲೆದು ಸೀಡ್ಸ್ ಕೊಡ್ತೀರಿ ಅದನ್ನ ಡಿವೈಡ್ ಮಾಡಿದ್ರೆ ನಂಬರ್ ಸಿಗುತ್ತಲ್ಲ ನಿಮಗೆ. ಗೊತ್ತಾಗಬೇಕಲ್ಲ, ಆಧಾರ್ ಕಾರ್ಡ್ ಸಮೇತ ತಗೊಂಡು ರೈತರಿಗೆ ಕೊಟ್ಟರೆ ಎಷ್ಟು ಜನರಿಗೆ ಕೊಟ್ಟಿದ್ದೀರಿ? ಆಯ್ತು, ಈಗ ಎಷ್ಟು ಜನ ರೈತರಿಗೆ ಕೊಟ್ಟಿದ್ದೀರಿ ನಮ್ಗೆ ಅದು ಮಾಹಿತಿ ಬೇಕಲ್ಲ. ಮತ್ತೆ ಅವ್ರಿಗೆ ಓದ ಮಾಡ್ತೀಯ ಎಷ್ಟು ಮತ್ತೆ ಮೀಟಿಂಗ್ ಎದ್ದು ಕೊಡ್ತೀವಿ, ಮತ್ತೆ ಕೊಡ್ಲಿಕ್ಕೆ ಅದೇ ಬೆನಿಫಿಷಿಯಲ್